ಯಾರೋ ನಮ್ಮ ಮಹಿಳಾ ಆಯೋಗದ ಅಧ್ಯಕ್ಷರು ಅವರು ಒಂದು ಎಕ್ಸ್ ಮಾಡಿದ್ರು. ಎಕ್ಸ್ನಲ್ಲಿ ಟ್ವೀಟ್ ಮಾಡ್ಕೊಂಡ್ರು ಮುಖ್ಯಮಂತ್ರಿಗಳು ರಚನೆ ಮಾಡ್ತೀವಿ ಅಂತೇಳಿ. ಆಯೋಗ ಅಧ್ಯಕ್ಷ ಸರ್ಕಾರಕ್ಕೆ ಪತ್ರ ಬರೆದಿದ್ದರು. ಅವರ ಮನವಿಗೆ ಸ್ಪಂದಿಸಿ ಈ ನಿರ್ಣಯ ಕೈಗೊಳ್ಳಲಾಗಿದೆ. ಇಲ್ಲಿ ಅವರು ಪತ್ರ ಬರೆದಿರೋದು ಎಲ್ಲೂ ರೇವಣ್ಣ ಅವರ ಹೆಸರಿಲ್ಲ. ಸಾರಿ, ಪ್ರಜ್ವಲ್ ರೇವಣ್ಣದ್ದು ಇಲ್ಲ, ರೇವಣ್ಣಂದು ಇಲ್ಲ. ಮುಖ್ಯಮಂತ್ರಿಗಳು ಪ್ರಜ್ವಲ್ ರೇವಣ್ಣ ಅವರ ಅಶ್ಲೀಲ ವಿಡಿಯೋ ಅಂತ ಹೇಳಿ ಟ್ವೀಟ್ ಮಾಡ್ತಾರೆ. ಇಲ್ಲಿ ಕಂಪ್ಲೇಂಟ್ನಲ್ಲಿ ಆಯೋಗದ ಅಧ್ಯಕ್ಷರು ಪರ್ಟಿಕ್ಯುಲರ್ ಹೆಸರು ಯಾರ್ದು ಹಾಕಿಲ್ಲ, ಪ್ರಕರಣದ ಬಗ್ಗೆ ತನಿಖೆ ಮಾಡಿ ಅಂತ ಹೇಳೋರು. ಮುಖ್ಯಮಂತ್ರಿಗಳು ಲಾಯರು ಬೇರೆ ಅವರು. ಇದರಲ್ಲಿ ಟ್ವೀಟ್ನಲ್ಲಿ ಪ್ರಜ್ವಲ್ ರೇವಣ್ಣದ ಹೆಸರು, ನಾನು ಅದಕ್ಕೆ ತಕರಾರೇನಿಲ್ಲ. ನಾನು ಟೆಕ್ನಿಕಲ್ ಪಾಯಿಂಟ್ ರೈಸ್ ಮಾಡೋಕ್ಕೆ ಹೋಗಲ್ಲ. ಇದು ಯಾವ ರೀತಿ ಸಂಚುಗಳು ನಡೆದಿದೆ ಅನ್ನೋದಕ್ಕೆ ನಾನು ಹೇಳ್ತಾ ಇರೋದು. ಅವ್ರು ಹೇಳ್ಬಿಟ್ರು, ಅದು ಹೇಳಿದ್ರು. ಅದಾದ ಮೇಲೆ 26ಕ್ಕೆ ಅವರು ಟ್ವೀಟ್ ಮಾಡಿದ್ರೆ 27ಕ್ಕೆ ಟ್ವೀಟ್ ಮಾಡಿದ್ರು, ರಚನೆ ಮಾಡ್ತೀವಿ ಅಂದರು. ಬೆಳಗ್ಗೆ ರಚನೆನೂ ಮಾಡಿದ್ರೆ ನಾವು SIT 28ನೇ ತಾರೀಕು ಆಮೇಲೆ ಏನು ಮಾಡಿದ್ರು? 28ಕ್ಕೆ ಒಂದು ಬೆಂಗಳೂರು ನಗರದಲ್ಲಿ ಕೂತ್ಕೊಂಡು ಒಂದು ಡಿಜಿಟಲ್ ಇದ್ರ ಮುಖಾಂತರ ಗಣಿಕ ಯಂತ್ರವೋ ಎಂಥದ್ದು ಇದೆಯಲ್ಲ, ಗಣಕಿ ಯಂತ್ರ, ಅದರ ಮುಖಾಂತರ ಇಲ್ಲಿ ಟೈಪ್ ಮಾಡಿ, ಯಾರೋ ಇಬ್ಬರು ಶುಭ ಅಂತಲೋ ಇನ್ನೊಬ್ಬರು ಯಾರೋ ಒಂದು ಹೆಣ್ಮಕ್ಳು ಅಂತ ಹೇಳಿ ಒಂದು ಕಂಪ್ಲೇಂಟನ್ನು ಇಲ್ಲಿ ರೆಡಿ ಮಾಡಿಸಿ ಬೆಂಗಳೂರಿನಲ್ಲಿ, ಅದನ್ನು ಹೊಳೆನರಸೀಪುರದ ಪೊಲೀಸ್ ಠಾಣೆಯಲ್ಲಿ FIR ಮಾಡಿಸಿದ್ರು. ಗಣಕಿ ಯಂತ್ರದ ಮುಖಾಂತರ ಅಲ್ಲಿಗೆ ಕಳಿಸಿ ಕಂಪ್ಲೇಂಟ್ ಕೊಟ್ಟಿದ್ದರ ಇದು ಸಂತ್ರಸ್ತರೇನ ಇಲ್ಲಿ ಕೂರಿಸ್ಕೊಂಡು ಇಲ್ಲಿ ಬರೆಸ್ಕೊಂಡು ಮಲ್ಲೇಶ್ವರದಲ್ಲಿ ಇಲ್ಲಿಂದ ಅಲ್ಲಿಗೆ ಕಳಿಸಿದ್ರು. ಇಲ್ಲಿ ನಡೆದಿರ್ತಕ್ಕಂಥ FIR ಅಲ್ಲಿ ಮಾಡಿಸಿದ್ರು. ಮಾಡ್ಕೊಳ್ಳಿ, ಸಂತೋಷ. SIT ರಚನೆಯಾಗಿ ಕೊಟ್ಟಿದ್ದೀವಿ ಅಂದಾಗ ಬಹುಶಃ ನಾನು ಭಾಳ ಸಂತೋಷಪಟ್ಟೆ. ಮುಖ್ಯಮಂತ್ರಿಗಳು ಇಷ್ಟೊಂದು ಸ್ಪೀಡಲ್ಲಿ ಈ ತನಿಖೆ ಆದೇಶ ಮಾಡಿ ರಾಜ್ಯದ ಗೌರವವನ್ನು ಯಾವ ಮಟ್ಟಕ್ಕೆ ಉಳಿಸ್ಲಿಕ್ಕೆ ತನಿಖೆಯನ್ನು ಮಾಡಲಿಕ್ಕೆ ಹೊರಟಿದ್ದಾರೆ ಅಂತೇಳಿ. ನಾನು SIT ಕೊಟ್ಟಾಗ ಬ್ರದರ್, ಇದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂತಕ್ಕಂಥದ್ದು ನನ್ನ ತಲೆ ಒಳಗೆ SIT ಕೊಟ್ಟಾಗ ನಾನು ಅಂದ್ಕೊಂಡಿದ್ದು ಭಾಳ ಪಾರದರ್ಶಕವಾಗಿ ತನಿಖೆ ನಡೀಬೋದು ಅಂತ. ಆಮೇಲೆ ನನಗೆ ಗೊತ್ತಾಗಿದ್ದು ಇದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಲ್ಲ, ಇದು ಒಂದು ಟೀಮು ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮು ಅಂತ ಒಂದು, ಮತ್ತೊಂದು ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಇನ್ನೊಂದು. ಇದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಲ್ಲ. ಎಷ್ಟು ಗಂಟೆಗೆ ನಿಮ್ಮ ಇನ್ವೆಸ್ಟಿಗೇಷನ್ ಟೀಮ್ ಮಾಡ್ಕೊಂಡಿದ್ದೀರಲ್ಲ, ನಿಮ್ಮ ಮುಖ್ಯಮಂತ್ರಿಗಳು ಯಾವನೋ ಒಬ್ಬನ ಕರೆದು ಒಳ್ಳೆ ಲಿಸ್ಟ್ ನನ್ನ ಕಡೆ ಒಂದು ಕೊಡು ಅಂತ ಕೇಳಿದ್ರು. ಒಬ್ಬ ಅಧಿಕಾರಿ ಕರೆದು ಇವರು ಇನ್ನೊಂದು ಕಡೆ ಶುರು ಮಾಡಿದ್ರು. ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮು ಇವ್ರದ್ದು ಪ್ರತಿನಿತ್ಯ ಕಾನ್ವರ್ಸೇಷನ್ಗಳವಲ್ಲ, ಮನೆಗೆ ಕರೆಸಿ ಮಾತಾಡ್ತಾ ಇರೋದು ಬೇರೆ ಇಟ್ಕೊಳ್ಳಿ, ಕಾನ್ವರ್ಸೇಷನ್ ನಡೀತಾವಲ್ಲ ಫೋನ್ ಟ್ಯಾಪ್ ಇದರಲ್ಲಿ, ಅವೆಲ್ಲ ಇವತ್ತು ಹೊರಗೆ ಬರಬೇಕು. ಇವೆಲ್ಲ ಕಾಲ್ ರೆಕಾರ್ಡಿಂಗ್ ಅವೆಲ್ಲ, ಯಾರ್ಯಾರು ಎಷ್ಟು ಗಂಟೆ ಟೈಮಲ್ಲಿ ಯಾರ್ಯಾರು ಮಾತಾಡ್ಕೊಂಡ್ರು, ಇದು ಇವತ್ತು ಹೊರಗೆ ಬರಬೇಕು. ನಾನು ಈಗಲೂ ಹೇಳ್ತಾ ಇದ್ದೇನೆ, ಈ ಕ್ಷಣದವರೆಗೆ ಪ್ರಜ್ವಲ್ ಅವರು ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತಕ್ಕಂಥದ್ದು ಇವತ್ತು ಮಾಧ್ಯಮದಲ್ಲಿ ದೊಡ್ಡ ರೀತಿಯಲ್ಲಿ ಪ್ರಚಾರಗಳು ಇದೆ. ನಾನು ಅದಕ್ಕೆ ವಿಷಯಕ್ಕೆ ನಾನು ಅಡಚಣೆ ಮಾಡಲ್ಲ, ನಾನು ಪ್ರಜ್ವಲ್ ರೇವಣ್ಣ ಅವರನ್ನು ವಹಿಸ್ಕೊಳ್ಳಲ್ಲ. ತನಿಖೆ ಪಾರದರ್ಶಕವಾಗಿ ಮಾಡಿ, ಅದರಲ್ಲಿ ನನ್ನ ಎರಡನೇ ಮಾತಿಲ್ಲ. ಇಲ್ಲಿ ಪ್ರಶ್ನೆ, ಈ ತನಿಖೆ ಯಾವ ರೀತಿ ಹೋಗ್ತಾ ಇದೆ ಇದು ಮುಖ್ಯ. ಇಲ್ಲಿ ಪ್ರಶ್ನೆ 28ನೇ ತಾರೀಕು FIRನ ಹೊಳೆನರಸೀಪುರದಲ್ಲಿ ಏನು ನೀವು ಮಾಡ್ಕೊಂಡ್ರಿ, FIRನಲ್ಲಿ ಯಾವ ಒಂದು ಸೆಕ್ಷನ್ಗಳನ್ನು ಹಾಕಿದ್ರು, ಆ ಸೆಕ್ಷನ್ಗಳಲ್ಲಿ ಎಲ್ಲ ಬೇಲಬಲ್ ಸೆಕ್ಷನ್ಗಳನ್ನು ಹಾಕೊಂಡಿದ್ದೀರಿ. ಇಲ್ಲ ನಾವೇನಾದ್ರು ಹಾಕ್ಸಿಲ್ಲಪ್ಪ, ನಮ್ಮ ಮೇಲೆ ನೀವೇ ಹಾಕ್ಸ್ಕೊಂಡ್ರಿ ಅಂತ ಹೇಳ್ಬಿಟ್ರೆ ನಾನೆಲ್ಲಿ ಹೋಗಲಿ?
ನಿಮ್ಮ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮು ಸಿದ್ದರಾಮಯ್ಯನವ್ರದ್ದೊಂದು ಶಿವಕುಮಾರ್ದೊಂದು ಇಬ್ಬರು ಭಾಳ ನಿಮ್ಮ ನೇತೃತ್ವದಲ್ಲೇ ಮಾಡ್ಕೊಂಡಿದ್ದೀರಿ. ಇದು ಯಾವ ಒಂದು ವೇಲಬಲ್ ಸೆಕ್ಷನ್ಗಳು ಅಂತ ಬಂತು. ಮತ್ತೆ ಎರಡನೇ ದಿವಸ ಇನ್ನೊಂದು ಮಾಡಿಸಿದ್ರಿ. ಇಲ್ಲೆಲ್ಲ ಯಾವುದೋ ಜಿಲ್ಲಾ ಪಂಚಾಯತಿ ಹೆಣ್ಮಗಳು ಅಂತೇಳಿ ಯಾವುದೋ ಒಂದು ಗನ್ ಪಾಯಿಂಟ್ ಅಂತ ಒಂದಿದೆ. ಗನ್ ಬೆದರಿಕೆ ಇಡಿ ಅತ್ಯಾಚಾರ, ಇದೊಂದು ಕಂಪ್ಲೇಂಟ್ ಕೊಟ್ಟಿದ್ದೀರಿ. ಯಾರು ಪಾಪ ಹೆಣ್ಮಗಳ ಕೈಲಿ ಕೊಟ್ಟಿದ್ದಾರೆ. ಪಾಪ ನಡೆದಿರ್ಬೋದು, ನಾನಿಲ್ಲ ಅಂತ ಹೇಳಲ್ಲ. ಗನ್ ಪಾಯಿಂಟ್ ಇದು ದೊಡ್ಡ ಮಾಹಿತಿಗಳನ್ನು ಮಾಧ್ಯಮಗಳ ಮುಂದೆ ಸೋರಿಕೆ ಮಾಡಿರೋರು ಯಾರು? ಈ ಕತೆ ಕಟ್ಟಿಸಿರೋರು. ಇವತ್ತು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಗಳಿದೆ. ಒಂದು ತನಿಖೆ ನೀವು ಪ್ರಾರಂಭ ಮಾಡಿದಾಗ ತನಿಖೆಯ ಮಾಹಿತಿಗಳು ಸೋರಿಕೆ ಆಗಬಾರದು, ಸೀಕ್ರೆಸಿ ಮೇಂಟೈನ್ ಮಾಡಬೇಕು. ಇದನ್ನೆಲ್ಲ ನೋಡಿದಾಗ ನಿಮಗೆ ಸಂತ್ರಸ್ತೆಯರು ಅಂತ ಏನಿದ್ದಾರೆ, ಇದರಲ್ಲಿ ನೊಂದಿರತಕ್ಕಂಥ ಮಹಿಳೆಯರೇನಿದ್ದಾರೆ, ಅವರಿಗೆ ರಕ್ಷಣೆ ಕೊಡೋದಕ್ಕಿಂತ ಹೆಚ್ಚಾಗಿ ಈ ಸರ್ಕಾರಕ್ಕೆ ಬೇಕಾಗಿರೋದು ಪ್ರಚಾರ. ಯಾರ್ಯಾರನ್ನ ತೇಜೋವಧೆ ಮಾಡಬೇಕು ಅಷ್ಟಕ್ಕೆ ಈ ತನಿಖೆ ನೀವು ಬಳಕೆ ಮಾಡ್ತಾ ಇದ್ದೀರಿ ಅನ್ನೋದು ಇವತ್ತು ಯಾರಿಗೇ ಆಗಲಿ ಅನುಮಾನ ಬರ್ತದೆ. ಇವತ್ತು ಇಂಥ ಒಂದು ಆಘಾತಕಾರಿಯಾದಂಥ ಪ್ರಕರಣ ಇದು. ಇಂಥ ಪ್ರಕರಣವನ್ನು ಇಷ್ಟು ಲೈಟರ್ ವೇನಲ್ಲಿ ನೀವು ತನಿಖೆ ನಡೆಸ್ತೀರಾ? ಇದು ಈ ತನಿಖೆಯಲ್ಲಿ ಬರ್ಕೊಂಡಿದ್ದೀರಿ. 2022ರಲ್ಲೋ ಏನೋ ಈ ಪ್ರಕರಣ ಆಗಿದೆ ಅಂತೇಳಿದೆಲ್ಲ ನಾನು ಅದೆಲ್ಲ ಕತೆ ಹೇಳಲಿಕ್ಕೆ ಹೋಗೋದಿಲ್ಲ. ಇಲ್ಲಿ ಈ ಒಂದು ವರದಿ ನೀವೇನು ಈಗ ಮಾಡ್ಕೊಂಡಿದ್ದೀರಿ, 2ನೇ ತಾರೀಕು 3ನೇ ತಾರೀಕು ಮಾಡಿದ್ದೀರಿ ಕಂಪ್ಲೇಂಟ್. ಇದು ನಾನು ಈ ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥ ಹೆಣ್ಣುಮಗಳು ತಗೊಂಡಿದ್ದೀರಲ್ಲ, 21ಕ್ಕೆ ಪೆನ್ ಡ್ರೈವ್ ರಿಲೀಸ್ ಮಾಡಿದ್ದೀರಲ್ಲ, 22ನೇ ತಾರೀಕು ಬೇಲೂರಿನಲ್ಲಿ ಚುನಾವಣಾ ಪ್ರಚಾರ ಸಭೆಯಲ್ಲಿ ಇದೇ ನಮ್ಮ ಆರೋಪಿ ಏನಿದ್ದಾನೆ ಪ್ರಜ್ವಲ್ ರೇವಣ್ಣ, ಅವನ ಪಕ್ಕದಲ್ಲಿ ಕೂತಿರ್ತಕ್ಕಂಥ ಹೆಣ್ಣುಮಗಳು ಯಾರು? ನಾನು ಈ ಫೋಟೋ ತೋರಿಸಲು ಇಲ್ಲಿ ಇಟ್ಕೊಂಡಿದ್ದೀನಿ. ನಾನು ಇವ್ರ ಥರ ಪೆನ್ ಡ್ರೈವ್ ಫೋಟೋಗಳು ಬಿಟ್ಟವರಲ್ಲ. ಮೊದಲನೇ ಪೆನ್ ಡ್ರೈವ್ನಲ್ಲಿ ಬಂದಿರತಕ್ಕಂಥ ಹೆಣ್ಣುಮಗಳು 22ನೇ ತಾರೀಕಿನ ಬೆಳಗ್ಗೆ ಇದೇ ಪ್ರಜ್ವಲ್ ರೇವಣ್ಣನ ಜೊತೆ ಚುನಾವಣಾ ಪ್ರಚಾರದಲ್ಲಿ ಅವ್ರ ಜೊತೆಲಿ ಭಾಗವಹಿಸಿದ್ದಾರೆ. 22ನೇ ತಾರೀಕು ಬೆಳಗ್ಗೆ, 21 ರಾತ್ರಿ ಹೆಣ್ಣುಮಗಳು ಫೋಟೋ ಬಿಟ್ಟಿದ್ದೀರಿ. ಈಗ ಅದಂಥದ್ದು ಗನ್ ಪಾಯಿಂಟಲ್ಲಿ ಬೆದರಿಕೆ ಒಡ್ಡಿ ಕಂಪ್ಲೇಂಟ್ ತಗೊಂಡಿದ್ದೀರಿ. ಇದು ಯಾವ ರೀತಿ ನೀವು ಆಟ ಆಡ್ತಾ ಇದ್ದೀರಿ ಸರ್ಕಾರದಲ್ಲಿ? ಈಗ 3 ವರ್ಷದಿಂದ ನಿರಂತರವಾಗಿ ಹೆದರಿಸಿ ಪದರಿಸಿ ಬ್ಲ್ಯಾಕ್ ಮೇಲ್ ಮಾಡಿ ಈ ಹೆಣ್ಮಗಳ ಮೇಲೆ ಅತ್ಯಾಚಾರ ಮಾಡಿದರೆ ಪ್ರಚಾರಕ್ಕೆ ಯಾಕೆ ಹೋದ್ಲು ಹೆಣ್ಮಗಳು? 22ನೇ ತಾರೀಕು 21ಕ್ಕೆ ಆ ಹೆಣ್ಮಗಳು ಫೋಟೋ ರಿಲೀಸ್ ಮಾಡ್ಕೊಂಡಿದ್ದೀರಿ. 22ಕ್ಕೆ ಪ್ರಜ್ವಲ್ ರೇವಣ್ಣನ ಜೊತೆ ಸ್ಟೇಜ್ ಮೇಲೆ ಕೂತ್ಕೊಂಡಿದ್ದಾಳಲ್ಲ ಆ ಹೆಣ್ಮಗಳು. ಇದು ಕಂಪ್ಲೇಂಟ್ ನಿಮ್ಮದು ಸರ್ಕಾರದ್ದು. ಶಿವಕುಮಾರ್ ಅವರೇ, ಮುಖ್ಯಮಂತ್ರಿಗಳೇ, ಪಾಪ ಅದೇನೋ ರೇವಣ್ಣ ಅವ್ರನ್ನ ಅರೆಸ್ಟ್ ಮಾಡಿದ ದಿವಸ ಹೇಳ್ತಾರೆ, ಅದಿರಲಿ, ಆಮೇಲೆ ಹೇಳ್ತೀನಿ. ಇದೆಲ್ಲ ಶುರುವಾಯ್ತಲ್ಲ, FIR ಹಾಕಿದ್ರು, ರೇವಣ್ಣನ ಮೇಲೂ ಒಂದು ಹಾಕ್ಸಿದ್ರು. ಈ ಕ್ಷಣದವರೆಗೆ ರೇವಣ್ಣ ಅವ್ರ ಪಾರ್ಟ್ ಮಾತ್ರ ನಾನು ಹೇಳ್ತಾ ಇದ್ದೇನೆ. ಯಾರೂ ನೇರವಾಗಿ ರೇವಣ್ಣ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿಲ್ಲ. ದಿನ ಬ್ಲ್ಯಾಕ್ ಮೇಲ್ ಅಂತ ಆಮೇಲೆ ಇನ್ನೊಂದು ಕತೆ ಸೃಷ್ಟಿ ಮಾಡಿದ್ರು. ಕಿಡ್ನ್ಯಾಪ್ ಅಂತ ಸೃಷ್ಟಿ ಮಾಡ್ಕೊಂಡ್ರು. ಈಗ ಕಿಡ್ನ್ಯಾಪ್ ಆದಂಥ ಹೆಣ್ಣುಮಗಳನ್ನು ನೀವು ಎಲ್ಲಿ, ನಿಮ್ಮ ಪೊಲೀಸ್ ಅಧಿಕಾರಿಗಳು ಮಾಜಾರು ಮಾಡಿ ಹೆಣ್ಮಗಳನ್ನ ಎಲ್ಲಿಂದ ಕರ್ಕೊಂಬಂದ್ರಿ? ಅವತ್ತು ಬೇಲ್ಗೆ ಹಾಕೊಂಡಾಗ ಅರ್ಜಿ ರೇವಣ್ಣ ಅವರು PPA ಗೌರ್ಮೆಂಟ್ PPA ಹೇಳ್ತಾರೆ, ಆ ಹೆಣ್ಮಗಳು ಬದುಕಿದ್ದಾಳೋ ಸತ್ತಿದ್ದಾಳೋ ನಮಗೇನೂ ಮಾಹಿತಿ ಇಲ್ಲ. ಜಡ್ಜ್ ಮುಂದೆ ಹೇಳ್ತಕ್ಕಂಥ ಪದಗಳು ಬದುಕಿದ್ದಾಳೋ ಸತ್ತಿದ್ದಾಳೋ ಅಂತಕ್ಕಂಥ ಪದ ಬಳಕೆ ಮಾಡಿದ್ರು. ಈ ಹೆಣ್ಣುಮಗಳನ್ನು ನೀವು ಎಲ್ಲಿ ಫೈಂಡ್ ಔಟ್ ಮಾಡಿದ್ರಿ?
ಹೆಣ್ಮಗಳನ್ನ ಯಾರು ಪ್ರಥಮವಾಗಿ ಕರ್ಕೊಂಬಂದ್ರಿ? ತೋಟದ ಮನೆ ಅಂತ ಟಿ ವಿಲಿ ನೀವೆಲ್ಲ ತೋರಿಸಿದ್ರಿ ಅಲ್ವಾ? ಅದ್ಯಾವುದೋ ಎಂಥ ಊರು? ಕಾಳೆನಹಳ್ಳಿ ತೋಟದ ಮನೆ ಅಂತ ಹೇಳ್ಕೊಂಡಿದ್ದೀರಿ. ತೋಟದ ಮನೆ ಅಂತ ಹೇಳಿ ಅದು ಒಂದು ದೊಡ್ಡ ಕಥೆ ಇದೆ, ಇರಲಿ, ಅದೆಲ್ಲ ಈಗ ನಾನು ಮಾತಾಡಲ್ಲ. ತೋಟದ ಮನೆಯಿಂದ ಕರ್ಕೊಂಬಂದಿದ್ದು, ತೋಟದ ಮನೆಯಲ್ಲಿ ಮಾಜರ್ ಮಾಡಿದ್ದೀರಾ? 24 ಗಂಟೆ 30-35 ಗಂಟೆಗಾದ ನಿಮ್ಮ ಆಫೀಸಲ್ಲಿ ಕೂರಿಸ್ಕೊಂಡ್ರಿ ಹೆಣ್ಮಗಳು ಕರ್ಕೊಂಬಂದು. 1.5 ದಿವಸ ಆದರೂ ಹೆಣ್ಮಗಳು ಹೇಳಿಕೆ ಕೊಡಲಿಲ್ವ ನಿಮಗೆ? 2 ದಿನ ಹೆಚ್ಚು ಕಡಿಮೆ. ಇವತ್ತವರೆಗೂ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಿಲ್ಲ ಆ ಹೆಣ್ಮಗಳನ್ನ. ಏನಕ್ಕೆ 2 ದಿನ ಆದರೂ ನೀವು ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಿಲ್ಲ? ಆಮೇಲೆ ಅಲ್ಲಿ ಯಾರನ್ನು ಕರೆಸ್ಕೊಂಡು ಒತ್ತಡಗಳು ಹೆಂಗೆ ಹಾಕೊಂಡಿದ್ದೀರಿ? ಆ ಹೆಣ್ಮಗಳಿಂದ ಹೇಳಿಕೆ ತಗೊಳ್ಳೋದಕ್ಕೆ. ಇವತ್ತು ಬೆಳಗ್ಗೆನೋ ಪೇಪರ್ ನೋಡಿದೆ, ಅದೆಲ್ಲ ರೇವಣ್ಣ ಅವರು ನಾವು ಹೇಳ್ದಂಗೆ ಕೇಳ್ತಾ ಇಲ್ಲ, ನಮಗೆ ಸಹಕಾರ ಕೊಡ್ತಿಲ್ಲ ಅಂತ ಇವತ್ತು ಒಂದೇನೋ ಮಾಹಿತಿ ಸೌರಿಕೆ ಮಾಡಿದ್ದೀರಿ SITಯಿಂದ. ನೀವು ಹೇಳ್ದಂಗೆ ರೇವಣ್ಣ ಅವ್ರು ಬರ್ಕೊಡ್ಬೇಕಾ? ಪಾಪ ಜವಾಬ್ದಾರಿ ಮಂತ್ರಿಯಾಗಿ ಕೆಲಸ ಮಾಡಿ. ನಿಮ್ಮ ಹೇಳಿಕೆಗಳ ಆಧಾರದ ಮೇಲೆ ನಿಮಗೆ ಬೇಕಾದಂಥ ರೀತಿಯಲ್ಲಿ ಆಯೋಗದ ಅಧ್ಯಕ್ಷರು ಅದರ ಆಧಾರದ ಮೇಲೆ ಎಲ್ಲ ರಾಜಕಾರಣಿಗಳು ಇದೆಲ್ಲ ಹೇಳಿದಾರಲ್ಲ, ಅದ್ರ ಜೊತೆಗೆ ಈ ವಿಡಿಯೋ ಬಿಟ್ಟಿದ್ದಾರಲ್ಲ ಮಾರ್ಕೆಟ್ಗೆ ಪೆನ್ ಡ್ರೈವ್ನ, ಅದನ್ನು ಒಳಗೊಂಡಂತೆ ನೀವು ತನಿಖೆ ಮಾಡೋದಕ್ಕೆ ಹೇಳಿದ್ರು ಡೈರೆಕ್ಷನ್. ಇದು ಇಲ್ಲಿರ್ತಕ್ಕಂಥ ಪ್ರಶ್ನೆ. 15 ದಿವಸ ಆಗಿದೆ. ಅವನು ಆ ಕಾರ್ತಿಕ್ ಕೂಡ ಹೇಳಿದ, ನಾನು ಕೊಟ್ಟಿರ್ತಕ್ಕಂಥ ವಿಡಿಯೋ ಓನ್ಲಿ ದೇವರಾಜೇಗೌಡರಿಗೆ ಅಂತ ಹೇಳ್ತಾ ಇದ್ದಾನೆ ಅಲ್ವೇ? ವಿಡಿಯೋ ಮಾಡಿ ಕಳಿಸಿದ್ದಾನೆ. ಇವತ್ತಿನವರೆಗೆ ಅವನ್ನ ಅರೆಸ್ಟ್ ಮಾಡಲಿಲ್ಲ, ಇವತ್ತಿನವರೆಗೆ ಅವನು ಹೊರಗಡೆ ಬರಲಿಲ್ಲ. ಅವನಲ್ಲಿ ಸ್ವಚ್ಛತೆ ಇದ್ರೆ ಯಾತಕ್ಕೆ ಅವನ್ನ ಇನ್ನೂ ಪ್ರೊಟೆಕ್ಷನ್ ಮಾಡಿದ್ದೀರಿ? ಎಲ್ಲಿದ್ದಾನವನು? ನಾನು ಹಾಗೂ ಕೇಳಿದೆ, ಏನೋ ಮಲೇಷಿಯಾ ಕಳಿಸೋನೆ ಅಂತ ಒಂದು ಗುಮಾನಿ ಇದೆಯಲ್ಲಪ್ಪ, ಎಲ್ಲಿಟ್ಟಿದ್ದೀರಿ ಅಂತ. ಅದಕ್ಕೆ ನಮ್ಮ DK ಶಿವಕುಮಾರ್ ಹೇಳಿದ್ರು, ಅದೇನೋ ತೋಟದ ಮನೆ ಗಿಟ್ಟದ ಮನೆ ಅಂದರು. ತಮಾಷೆ. ರೇವಣ್ಣ ಅವರು ಅರೆಸ್ಟ್ ಆದಾಗ ಅಯ್ಯೋ ನಾನು ಇದೇನು ಚರ್ಚೆ ಮಾಡಲ್ಲಪ್ಪ, ನಮ್ಮ ಕುಮಾರಣ್ಣ ಅವರು ಹೇಳಿದ್ದಾರೆ, ನಮ್ಮ ಕುಮಾರಣ್ಣ ಅವರು ಏನೋ ಈ ನೆಲದ ಕಾನೂನು ಹುಟ್ಟಿದ ನೀರು ಕುಡಿಲೇಬೇಕು ಅವ್ರು ಹೇಳಿದ್ದಾರೆ, ಅದಕ್ಕೂ ನನ್ನ ಸಮ್ಮತ ಇದೆಯಪ್ಪ ಅಂತ ಅವ್ರು ಹೇಳ್ತಾರೆ. ಮುಖ್ಯಮಂತ್ರಿಗಳೇನು ಹೇಳ್ತಾರೆ? ಹೌದಾ ಅರೆಸ್ಟ್ ಆಯ್ತಾ? ನನ್ನ ವಿಷಯ ಗೊತ್ತಾಗಿಲ್ಲ, ನಾನು ತಿಳ್ಕೊಂಡು ಹೇಳ್ತೀನಿ. ಇದನ್ನ ಈ ಮುಖ್ಯಮಂತ್ರಿ ಹೇಳ್ತಾರೆ. ಯಾವ ರೀತಿ ನಡೀತಾ ಇದೆ ಇದು ಅನ್ನೋದಕ್ಕೆ ನಾಟಕ, ಅದಕ್ಕೆ ನಿಮ್ಮ ಮುಂದೆ ಇಡ್ತೇನೆ. ಎಲ್ಲಿದ್ದಾನೆ ಕಾರ್ತಿಕ್? SIT ನಿಜಕ್ಕೂ ನೀವು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಆಗಿದ್ರೆ ತನಿಖೆ ಮಾಡ್ತಾ ಇರೋರು, ಯಾತಕ್ಕೆ ಇನ್ನೂ ಇವ್ರನ್ನ ಅರೆಸ್ಟ್ ಮಾಡಿಲ್ಲ? 21ನೇ ತಾರೀಕು ರಾತ್ರಿ
8 ಗಂಟೆಗೆ ಅದೇನೋ ಅಶ್ಲೀಲ ವಿಡಿಯೋಗಳು ಬಿಡ್ತೀವಿ ಅಂತೇಳಿ ವಾಟ್ಸಪ್ ಮಾಡಿದ್ನಲ್ಲ ಅವನು ಇನ್ನೂ ಏನಾದ್ರು ನೀವು ಟಚ್ ಮಾಡಿದ್ದೀರಾ? 14 ದಿವಸ ಆಗಿದೆ. ಅವನು ಒಂದು ಕಾನ್ವರ್ಸೇಷನ್ ನಡೀತಾ ಇದೆ. ನಾವಿಲ್ಲಿ ಆಗ್ತಿಲ್ಲ, ರೆಡಿ ಮಾಡಿಲ್ವೇನೋ ಬಹುಶಃ. ಆನ್ಬಾರ್ಡ್ನಲ್ಲಿ 700 ಪೆನ್ ಡ್ರೈವ್ಗಳನ್ನು ಸರ್ಕ್ಯುಲೇಟ್ ಮಾಡಿದ್ದೇನೆ ಅಂತಾನೆ. ವಿಡಿಯೋ ಪೆನ್ ಡ್ರೈವ್ನ ಇದೆಯಾ ನೋಡಿ. ಪಾಪ ದೇವರಾಜೇಗೌಡರದು ಪಾಪ ನೀವು ನೆನ್ನೆ ಗ್ರೀನ್ ಮಾಡ್ತಾ ಇದ್ರಿ. ನೀವು 2 ಗಂಟೆ ಕೂತ್ಕೊಂಡು ಕೇಳಕ್ಕಾಯ್ತದ ಅವೆಲ್ಲ? ಕೇಳ್ತೀನಿ. ಹೋಗಾಯ್ತಾ? ಅಣ್ಣ ಓದ್ಕೆಟ್ಟ ಹೋದ ಸಮಾಚಾರ ಹೇಳು. ಡ್ಯೂಟಿ ಮುಗಿಸೋಣ. ಎಲೆಕ್ಷನ್ ಡ್ಯೂಟಿ ಎಲ್ಲ ಮುಗಿಸಿ ಹೋದ. ಎಲೆಕ್ಷನ್ ಡ್ಯೂಟಿ ಮುಗಿಸಿ ಪ್ರಜಾರಾಷ್ಟ್ರ ಹೋದೆ. ಸಮಾಚಾರಗಳ ನೀವು ಕೇಸ್ ಮಾಡೋದ್ರೆ ಸಮಾಚಾರ ತನಿಖೆ ಕರೀತಾರೆ ಹೋಗ್ಬೇಕು. ಹಾಸನಲ್ಲಿ ಬೆಂಗಳೂರು ಕಡೆ ಅಲ್ಲಿ ಕೇಸ್ ಆಗಲ್ಲ. ಹಾಸನಲ್ಲಿ SIT ಟೀಮ್ ಈಗ ಫಾರ್ಮ್ ಮಾಡಿದ್ದಾರೆ. ಅವ್ರು ಎನ್ಕ್ವೈರಿ ಕರೀತಾರೆ. ನಿಮಗೆ ಎವಿಡೆನ್ಸ್ ಎಲ್ಲ ರೆಡಿ ಮಾಡ್ಕೊಂಡು ಕೂತಿದ್ದೀನಿ. ಯಾವಾಗ ಫೋನ್ ಮಾಡ್ತಾರೆ ಅಂತ. ಮತ್ತೆ ವಿಶೇಷಗಳು ನಮ್ಗೆ ಒಂದೇ ಒಂದು ವಿಡಿಯೋ ಸಿಗಲಿಲ್ಲ. ನಮ್ಮ ಹತ್ರ ಅಲ್ಲಿ ಸಿಗಲ್ಲ. ಅವೆಲ್ಲ ನಮ್ದೇ ಪೆಂಡ್ರೆ ವಾಟ್ಸಪ್ ಇಡ್ಸಕ್ಕಿಲ್ಲ. ಆನ್ ಬಳಿ ಬೆಟ್ಟ ಬೆಳೆದಿದ್ದೆ. ಯಾರ ಹತ್ರ ಬೆಳೆಸಿದೆ? ಆನ್ಬಳೋದು ಯಾರಿಗೆ? ಟೋಟಲ್ ನಮ್ಮ ಆನ್ಬಾಲ್ ಒಟ್ಟಿಗೆ ಹೊರಡು ಕಳ್ತೀನಿ. ಆನ್ಬಳ ಯಾಕೆ ಬೆಳೆಸಿದೀಯ? ಅದೇ 2000 ನಮ್ಗೆ ಸ್ಕ್ರೀನ್ ಸಿಗ್ಲಿಲ್ಲ ಗೊತ್ತಿದ್ದ. ನವೀನ್ ಗೌಡನ್ ಫೋಟೋ ಇದರಲ್ಲಿ ನೀಟಾಗಿ ಕಾಣಲ್ಲ. ನವೀನ್ ಗೌಡನ್ ಫೋಟೋ ಒಂದು ಇಲ್ಲಿದೆ. ಚುನಾವಣಾ ಪ್ರಚಾರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯ ಜೊತೆ ಹಾಸನದ ಚುನಾವಣಾ ಪ್ರಚಾರದಲ್ಲಿ ನವೀನ್ ಗೌಡ ಹಾಸನದ ಅಭ್ಯರ್ಥಿಯಾಗಿದ್ದಾನೆ, ಕಾಂಗ್ರೆಸ್ ಅಭ್ಯರ್ಥಿ. ಅವನ ಜೊತೆಲಿ ಇರ್ತಕ್ಕಂಥ ಫೋಟೋ ಇದು. ಹಾಸನದ ಅಭ್ಯರ್ಥಿ ಜೊತೆಲಿ ಈ ಫೋಟೋ ಇರ್ತಕ್ಕಂಥದ್ದು. ಪಾಪ ಕಿವಿಯಲ್ಲಿ ಬಹಳ ಗುಟ್ಟು ರಹಸ್ಯ ಹೇಳ್ತಾ ಇದ್ದಾರೆ ಗುಟ್ಟಲ್ಲಿ ಕ್ಯಾಂಡಿಡೇಟ್ಗೆ. ಹೌದಾ? ಇನ್ನೂ ಚೆನ್ನಾಗಿದೆ. ಇನ್ನೂ ಕ್ಲಿಯರ್ ಆಗಿ ಕಾಣಬೇಕು ಅಂದ್ರೆ ಇಲ್ಲೊಂದಿದೆ ನೋಡಿ. ಎರಡನೇವನು ಅವನೇ ನವೀನ್ ಗೌಡ. ಮೊದಲನೇ ತೋರಿಸಿದ ಸ್ವಲ್ಪ ಇನ್ನೂ ತಿಕ್ಕ ಮಾಡೋದು. ಇಲ್ಲಿ ಕ್ಯಾಂಡಿಡೇಟ್ ಅವರಿಬ್ಬರು ನಿಂತಿದ್ದಾರೆ. ಇಲ್ಲೋ ಒಂದಿದೆ. ಇವರು ಒಂದು ನಮ್ಮ ಆಫೀಸಲ್ಲೂ ಇಲ್ಲೆಲ್ಲ ಓಡಾಡಲು ಅಂತ ಹೇಳ್ತಾರೆ. ಯಾಕೆಂದ್ರೆ ನಾವು ಸೃಷ್ಟಿ ಮಾಡಲ್ಲ, ಇಲ್ಲೇ ಓಡಾಡ್ತಿದ್ದಂತೆ ನೋಡಿ. ಇದು ಇನ್ನೂ ಕ್ಲಿಯರ್ ಆಗಿ ಇದೇ ಮಾನ್ ಭಾವ. ದೊಡ್ಡ ಕೆಲಸ ಎಲ್ಲ ವಾಟ್ಸಪ್ ಇಲ್ಲಿ ಒಂದು ಓನ್ಲಿ ಪೆನ್ ಡ್ರೈವ್ ಅಂತ ಇರೋದು.
ಆಯ್ತಾ, ಸಾಕೋಣ. ಇದು ನಡೆದಿರ್ತಕ್ಕಂಥದ್ದು ಈಗ SITಯ ತನಿಖೆ ಏನಿದೆ, ನಾನು ಮುಖ್ಯಮಂತ್ರಿಗಳಿಗೆ ಅದಿಲ್ಲ ಈ ಸರ್ಕಾರದಲ್ಲಿ SITನವರು ಒಂದು 3-4 ಕಡೆ ಹೇಳ್ತಾರೆ, ಸಂತ್ರಸ್ತೆಯನ್ನ ಕಂಪ್ಲೇಂಟ್ ಹುಡುಕ್ತಾ ಇದೀವಿ, ಸಿಗ್ತಾ ಇಲ್ಲ ಅಂತಾರೆ. ಸರಿಯಾದ ತನಿಖೆ ನಡೆದ್ರೆ ಯಾರ್ಯಾರು ಎಷ್ಟೆಷ್ಟು ಲಕ್ಷ ದುಡ್ಡು ಕೊಟ್ಟು ಅವ್ರ ಕೈಲಿ ಸುಳ್ಳು ಕಂಪ್ಲೇಂಟ್ಗಳನ್ನ ಹೆದರಿಸಿ ಬದರಿಸಿ ತಗೋಬೇಕು ಅಂತವ್ರೆ ಅನ್ನೋದು ಅವು ಎಲ್ಲ ಸತ್ಯ ಹೊರಗೆ ಬರುತ್ತೆ. ಅವೆಲ್ಲ ಮಿಸ್ ಮಾಡಬೇಡಲ್ಲೇ ಮಾಡೋದು ಸತ್ಯ, ಅದು ಹೊರಗೆ ಬರುತ್ತೆ. ಇಲ್ಲಿ ನಿಮ್ಗೆ ಹೇಳ್ಬೇಕು ಅನ್ನೋದಾದ್ರೆ ಅದು ಎತ್ತೋದು ಬ್ಲೂ ಕಾರ್ನರು, ಯೆಲ್ಲೋ ಕಾರ್ನರು, ರೆಡ್ ಕಾರ್ನರು ಹುಡುಕ್ತಾವಲ್ಲ. ಪ್ರಜ್ವಲ್ ರೇವಣ್ಣನ ಹುಡುಕ್ತಾ ಇದ್ರಲ್ಲ, ಅವನ ಪಾಪ ದೇವಸ್ಥಾನ ದೇವ್ರಿಗೆ ಕೈ ಮುಗ್ಕೊಂಡು ಅಯ್ಯೋ ದೇವರೇ ಕಾಪಾಡಪ್ಪ ಅಂತ ಓಡಾಡ್ಕೊಂಡು ಇಲ್ಲೇ ಇದ್ದ. ಅವನೇ ಎಲ್ಲೂ ಹೋಗಿರಲಿಲ್ಲ. ಏನು ರೇವಣ್ಣಗೂ ಏನೋ ಯೆಲ್ಲೋ ಕಾರ್ನರ್ ಅಂತೆ, ರೆಡ್ ಕಾರ್ನರ್ ಅಂತೆ. ಪರಮೇಶ್ವರೇ, ನಿಮ್ಮ ಇಲಾಖೆ ಈ 5 ಜನ ಬಿಟ್ರಲ್ಲ, ಆ ಹೆಣ್ಣು ಮಕ್ಕಳು ಮಾನ ಮರ್ಯಾದೆಲ್ಲ ಹಾಳು ಮಾಡಿ ಈ ರಾಜ್ಯದ ಗೌರವ ಹಾಳು ಮಾಡಿಟ್ಟಿರಲ್ಲ. FIR ಅರಗರಲ್ಲ ಹಾಸನದಲ್ಲಿ ಪೆನ್ ಡ್ರೈವ್ ಬಿಟ್ಟು 25,000 ಕೋಟಿ ಕೊಟ್ಟೆ ಇದೆಯಲ್ಲ, ಇಲ್ಲಿ ಪೆನ್ ಡ್ರೈವ್ ಡೀಲ್ ಯಾವನ ಮೇಲೆ ಲುಕ್ಔಟ್ ಕೊಟ್ರಪ್ಪ? ಇವ್ರ ಮೇಲೆ ಯಾವ ಕಲರ್ ಲುಕ್ಔಟ್ ಕೊಟ್ಟಿದ್ದೀನಿ? 15 ದಿವಸ ಆಯ್ತಲ್ಲ. ಗೃಹ ಸಚಿವರಿಗೆ ಕೇಳ್ತೀನಿ ನಾನು, ಇವರಿಬ್ಬರನ್ನ ಕೇಳಲ್ಲ. ಮುಖ್ಯಮಂತ್ರಿನ ನಿಮ್ಮ ಡೆಪ್ಟಿ CM ಕೇಳಲ್ಲ, ಗೃಹ ಸಚಿವನ್ ಕೇಳ್ತೀನಿ. ಇವ್ರ ಮೇಲೆ ಯಾವ ಕಲರ್ದು ಲುಕ್ಔಟ್ ಮಾಡಿದಿರಪ್ಪ? 5 ಜನದ ಮೇಲೆ ಕಂಪ್ಲೇಂಟ್ ಕೊಟ್ಟು 22ನೇ ತಾರೀಕು ಟಚ್ ಮಾಡಿಲ್ಲ ಅವ್ರನ್ನ. ಯೋಗ್ಯತೆ, ನಿಮ್ಮ ಯೋಗ್ಯತೆಗೆ SIT ಅವರು ಯಾವ ತನಿಖೆ ನಡೆಸ್ತಾ ಇದ್ದೀರಿ? ಯಾವ ತನಿಖೆಗೆ ಆದೇಶ ಮಾಡಿದಿರಿ ಮುಖ್ಯಮಂತ್ರಿ? ನಾನು ಹೇಳಿದಿರಲ್ಲ ವಿಧಾನಸೌಧಕ್ಕೆ ಬರಲಿ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದಾರೆ. ಈಗ ಲೋಕಸಭೆಗೆ ಹೋಗ್ಬೇಕು ಇಲ್ಲ ಇಲ್ಲೇ ಉಳ್ಕೋಬೇಕು ಅಂತ ಹೇಳಿ ಚಾಲೆಂಜ್ ಮಾಡೋರು ನನಗೆ. ಎದುರು ಹೋಗ್ತೀವಿ ಅಂತ ತಿಳ್ಕೊಂಡಿದ್ದೀರಾ? ಯಾವನ್ ತಪ್ಪು ಮಾಡಿದ್ರು ಇವತ್ತು ನಮ್ಮ ಜೀವನದಲ್ಲಿ ತಪ್ಪು ಮಾಡಿದವನಿಗೆ ನಾನು ಮುಖ್ಯಮಂತ್ರಿ ಇದ್ದಾಗಲೂ ಅಷ್ಟೇ, ಇಲ್ಲದೆ ಇದ್ದಾಗಲೂ ಅಷ್ಟೇ ರಕ್ಷಣೆ ಕೊಡ್ತಕ್ಕಂಥ ಕೆಲಸ ಮಾಡಕ್ ಹೋಗಿಲ್ಲ. ಇದು ಈ ಸರ್ಕಾರಕ್ಕೆ ನಾನು ಹೇಳ್ತಕ್ಕಂಥದ್ದು. ಇಲ್ಲಿ ಪಾಪ ಈಗ ಅದು ಸರಿ, ನಮ್ಮ SIT ಇರಲಿ ಎಂದು ನಮ್ಮ ಹಾಸನ ಜಿಲ್ಲಾಧಿಕಾರಿ ಅವ್ರ ಮುಂದೆ ಹೋದ್ರಲ್ಲ ಕೆಲವರು ಸಂಘಟನೆಗಳು ಅಂತ. ಪಾಪ ಏನು ಹಾಸನ ಜಿಲ್ಲಾಧಿಕಾರಿ ಅದೇನೋ ಶಿಶುಪಾಲ, ಕೃಷ್ಣ ಎಲ್ಲರ ಕತೆ ಹೇಳಿದ್ದಾರೆ. ನಿಮ್ಮ ಕತೆ ಕೋಲಾರದಲ್ಲಿ ನಿನ್ನ ಗಂಡ ನೀವು ಏನು ಮಾಡಿದ್ರೆ ಅದು ಗೊತ್ತಿದೆ ನನಗೆ. ಅದು ಬೇಡ, ಅದೀಗ ಸಬ್ಜೆಕ್ಟ್ ಬೇಡ ನನಗೆ. ನಾನು ಆ ಜಿಲ್ಲಾಧಿಕಾರಿ ಈಗ ಕೇಳ್ತೀನಿ, ನಿಮ್ಮ ಸಹಾಯವಾಣಿ ಓಪನ್ ಮಾಡಿದಿರಾ? ನಿಮ್ಮ SP ಇಬ್ಬರು ನೀವು ಹೆಣ್ಮಕ್ಳೇ. ನಿಮ್ಮ ಸಹಾಯವಾಣಿಗೆ 2,700 2,800 ಅಂತಲ್ಲ ಆಗಿರೋದು ಪ್ರಕರಣ, ಇದು ಹೆಣ್ಮಕ್ಳ ಮೇಲೆ. ಈ ಕ್ಷಣದವರೆಗೆ ನಿಮ್ಮ ಮುಂದೆ ಸಹಾಯವಾಣಿಗೆ ಯಾರಾದ್ರೂ ಕಂಪ್ಲೇಂಟ್ ಕೊಟ್ಟಿದ್ದಾರ? ಈಗ ಜನತದು ಅದಿರಲಿ. ಈ ಸಹಾಯವಾಣಿ ಕತೆ ಹೇಳ್ತಾವ್ರಲ್ಲ, ಈ ಜಿಲ್ಲಾಧಿಕಾರಿ ಸಹಾಯವಾಣಿ ಓಪನ್ ಮಾಡೋದು ಯಾವತ್ತು? SP ಇವರಿಬ್ರು ಎಷ್ಟು ಜನ ಕೇಳಿ ಅರ್ಜಿ ತಗೊಂಡ್ರು? ಇದೆಯಾ ನಿಮ್ಮ ಹತ್ರ? ಇದೆಂತದ್ದು ನಮ್ಮ ರಾಹುಲ್ ಗಾಂಧಿ ಅವರು ಉದಾಹರಣೆ ಮಹಾನ್ ಭಾವ. ರಾಹುಲ್ ಗಾಂಧಿ ಅವರು ಹೇಳ್ತಾರೆ ಇಲ್ಲಿ ಪ್ರಜ್ವಲ್ ಪ್ರಕರಣದಲ್ಲಿ 16 ವರ್ಷದ ಕೆಳಗಿನ ಅಪ್ರಾಪ್ತೆಯರು ಸಂತ್ರಸ್ತರಿದ್ದಾರೆ. ಪ್ರಜ್ವಲ್ ಕುರಿತು ಮೊದಲೇ ಮಾಹಿತಿ ಇದ್ದರೂ ಆತ ದೇಶದ ಪರಾರಿಯ ತಡೆಯದ ಕೇಂದ್ರ ಗೃಹ ಸಚಿವ ಅಂತ ರಾಹುಲ್ ಗಾಂಧಿ. ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಮ ಮುಂದಿನ ಪ್ರಧಾನಮಂತ್ರಿ ಘೋಷಣೆ ಮಾಡಿದ್ದೀರಿ ನಿಮ್ಮ ಅಭ್ಯರ್ಥಿ ಮಲ್ಲಿಕಾರ್ಜುನ್ ಖರ್ಗೆ ಬೇಡ,
ರಾಹುಲ್ ಗಾಂಧಿ ಆಗಬೇಕು ಅಂತ ಹೇಳಿರೋ ನೀವೇ ಅಲ್ವೇ? 16 ವರ್ಷದ ಕೆಳಗಿನ ಅಪ್ರಾಪ್ತ ಇರೋ ಸಂತ್ರಸ್ತರಿದ್ದಾರೆ ಅಂತೇಳಿ ನಿಮ್ಮ ರಾಹುಲ್ ಗಾಂಧಿ ಈ ಹೇಳಿಕೆ ಕೊಟ್ಟಿದ್ದಾರಲ್ಲ, ಯಾವ ಆಧಾರದ ಮೇಲೆ ನಿಮ್ಮ ರಾಹುಲ್ ಗಾಂಧಿ ಹೇಳಿಕೆ ಕೊಟ್ಟ? ತನಿಖೆ ಕರೆದ್ರ ರಾಹುಲ್ ಗಾಂಧಿನ? ಇಲ್ಲಿವರೆಗೆ 16 ವರ್ಷದ ಹೆಣ್ಮಕ್ಳು ಪೋಸ್ಕೋ ಕೇಸ್ ಹಾಕಿದ್ರೆ ಅಜೀವ್ ಪರ್ಯಂತ ಜೈಲಿಗೆ ಕಳಿಸ್ಬೋದು ನಡೆಸ್ತಾ ಇದ್ದಾರಲ್ಲ, ಹುಡುಕ್ತಾ ಇದ್ದೀರಿ 16 ವರ್ಷದ ಗೊತ್ತು ನನಗೆ. ಅದು ನನಗೆ ಮಾಹಿತಿ ಕೊಟ್ಟಿದ್ದಾರೆ. 16 ವರ್ಷದ ಹೆಣ್ಮಕ್ಳಲ್ಲಿ ಯಾರನ್ನಾದ್ರೂ ಹುಡುಕಿ ಪೋಸ್ಕೋ ಕೇಸ್ ಹಾಕ್ಬೇಕು ಅಂತ ಹೇಳಿ ಹೊರಟಿದ್ದೀರಪ್ಪ. ಇಲ್ಲಿ ಹೇಳಿದ್ರು 400 ಮಹಿಳೆಯರ ಮೇಲೆ ಪ್ರಜ್ವಲ್ ಅತ್ಯಾಚಾರ. ಡೈರೆಕ್ಟ್ ಫಿಗರ್ ಹೇಳಿ ನೇರವಾಗಿ ಹೇಳ್ತಾ ಇದ್ದಾರೆ ಆಗಿದೆ ಅಂತ ಹೇಳಿ ರಾಹುಲ್ ಗಾಂಧಿ. ಯಾವನಪ್ಪ ಅವರು SIT ಮುಖ್ಯಸ್ಥ BK ಸಿಂಗ್ ಯಾಕಪ್ಪ ಕರೆದಿಲ್ಲ ಇನ್ನು ಇವರನ್ನ ರಾಹುಲ್ ಗಾಂಧಿನ? ಸ್ಪೆಸಿಫಿಕ್ ಆಗಿ ಚಾರ್ಜ್ ಮಾಡ್ತಾವ್ರೆ. ಅವ್ರ ಹತ್ರ ಕಂಪ್ಲೇಂಟ್ ತಗೋಬೇಕಲ್ಲ ಈಗ ನೀವು. ಯಾಕೆ ಇನ್ನು ಬಿಟ್ಟಿದ್ದೀರಿ ರಾಹುಲ್ ಗಾಂಧಿನ? ಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ ಇಲ್ಲಿ. ಅವರೇ ಹೇಳ್ತಾರೆ ಏನು ಕೈ ಎತ್ಕೊಂಡು ಬೇರೆ ಮುಖ್ಯಮಂತ್ರಿಗಳ ಜೊತೆ ವಿರಾವೇಶದಲ್ಲಿ ಮುಗಿಸ್ಬಿಟ್ಟು ನರೇಂದ್ರ ಮೋದಿ ಆಳ್ತನ. ಇವತ್ತು ನರೇಂದ್ರ ಮೋದಿನ ಅಮಿತ್ ಶಾನ ಈ ಪ್ರಕರಣದಲ್ಲಿ ನೀವು ತಂದಿದ್ದು ಪಾಪ ಈ ಅವೆಂತವ ನಿಮ್ ಗ್ಯಾರಂಟಿ ಯೋಜನೆಗಳು ವರ್ಕೌಟ್ ಆಯ್ತದ ಇಲ್ವೋ, ಈ ಪೆನ್ ಡ್ರೈವ್ನ ಇಟ್ಕೊಂಡು ಇವತ್ತು ದೇಶದಲ್ಲಿ ಮತ ಪಡೆಯಲಿಕ್ಕೆ ಇಂಟರ್ನ್ಯಾಷನಲ್ ಲೆವೆಲ್ಗೆ ಸಿಂಗಪುರ್ ಚಾನಲ್ ಫಾರ್ಮರ್ ಚೀಫ್ ಪ್ರೈಮ್ ಮಿನಿಸ್ಟರ್, ಫಾರ್ಮರ್ ಚೀಫ್ ಮಿನಿಸ್ಟರ್ ಗ್ರ್ಯಾಂಡ್ ಸನ್ ಏನನ್ನ ತೋರಿಸ್ಕೊಂಡು ಕೂತಿದ್ರಿ. ತೋರಿಸ್ಕೊಂಡ್ರಿ 2900 ಕೇಸು ಅಂತೀರಿ ಹೆಣ್ಮಕ್ಳ ಮೇಲೆ ಆಗಿರೋದು. ಇಲ್ಲಿವರೆಗೆ ಎಷ್ಟು ಜನ ಕೊಟ್ಟರು ಪಾಪ ಒದಾಡ್ತಾ ಇದ್ದೀರಿ. ಈಗ ನೆನ್ನೆ 4ನೇ ಕೇಸೇನೋ ಹುಡುಕಂಡು ಬಂದಿದ್ದೀರಂತೆ ಹೇಳ್ತಾ ಇದ್ದಾರೆ ಟಿವಿಲಿ 4ನೇ ಕೇಸು. ಇಲ್ಲಿ ಯಾವ ತರ ಹೇಳಿಕೆ ಕೊಟ್ರಿ ಪಾಪ ಅಶೋಕ್ ಅವರಿಗೆ ವಿಜೇಂದ್ರ ಹೇಳ್ತಾರೆ. ನಮ್ಮ ಡೆಪ್ಟಿ CM ಅಶೋಕ್ ತಮ್ಮ ಪಕ್ಷದ ಅಧ್ಯಕ್ಷರಾದ ವಿಜೇಂದ್ರ, ಶೋಭಕ್ಕ ಸೇರಿದಂತೆ ಪ್ರಮುಖ ನಾಯಕರನ್ನು ಕರೆದುಕೊಂಡು ಹೋಗಿ ಸಂತ್ರಸ್ತರಿಗೆ ಧೈರ್ಯ ತುಂಬುವ ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ ನಮ್ಮ ಡೆಪ್ಟಿ CM ಅವರು. ಇಲ್ಲಿ ಆ ಪೆನ್ ಡ್ರೈವ್ಗಳಲ್ಲಿ ಆ ಹೆಣ್ಣು ಮಕ್ಕಳನ್ನ ಫೋಟೋಗಳಾಕಿ ಸೃಷ್ಟಿ ಮಾಡಿ ಇವತ್ತು ಬೀದಿಲಿ ಹರಾಜು ಹಾಕಿದಿರಲ್ಲ. ಏನ್ ಸಂತಸ್ತ ಕೆಲಸ ಮಾಡ್ತೀರಿ ನೀವು? ಆ ಹೆಣ್ಣು ಮಕ್ಕಳಿಗೆ ಏನು ಒಂದು ಸ್ಥೈರ್ಯ ತುಂಬ್ತೀರಿ? ಇವತ್ತಲ್ಲ ಬರದಾರಲ್ಲ ಅವರು ಹನುಮಂತರಾಯಪ್ಪನವರು. ಇದು ರಾಜ್ಯದ ಮಾನ ಮರ್ಯಾದೆ ಹರಾಜು ಹಾಕಿರೋ ನೀವು. ಇಲ್ಲಿ ಪಾಪ ಪೆನ್ ಡ್ರೈವ್ ಕುಟುಂಬ DK ಸುರೇಶ್ ವ್ಯಂಗ್ಯ